ಓಂ ನಾನುಮಾನಮತಚ್ಛಬ್ದಾತ್ ಓಂ ನತು ನಾರಾಯಣಾದೀನಾಂ ನಾಮ್ನಾಂ ಅನ್ಯತ್ರ ಸಂಭವಃ ಅನ್ಯನಾಮ್ನಾಂ ಗತಿರ್ವಿಷ್ಣುಃ ಏಕ ಏವ ಪ್ರಕೀರ್ತಿತಃ ಇತಿ ವಾಮನೆ. 1ನೇ ಅಧ್ಯಾಯದ 3ನೇ ಪಾದದ 3ನೇ ಸೂತ್ರ, ದುಗ್ವಾದ್ಯಧಿಕರಣದ ನಾನುಮಾನಮತಚ್ಛಬ್ದಾತ್ ಅನ್ನೋದರ ತತ್ವಪ್ರಕಾಶಿಕ ನೋಡ್ತಾ ಇದ್ದೀವಿ. ನನು ಯದಿ ರುದ್ರಾದಿ ಶಬ್ದಾನಾಂ ವಿಷ್ಣುಪರತ್ವ ಮುಕ್ತ ಶ್ರುತೀನಾಂ ಅನಿರ್ಣಾಯಕತ್ವ ಮುಚ್ಯತೆ. ಇಲ್ಲಿ ಪೂರ್ವ ಪಕ್ಷದವರು ನಮ್ಮನ್ನು ಆಕ್ಷೇಪಿಸ್ತಾ ಇದ್ದಾರೆ. ರುದ್ರ, ಮಹಾದೇವ ಮೊದಲಾದ ಎಲ್ಲ ಶಬ್ದಗಳು ಕೂಡ ವಿಷ್ಣುಪರ ಅಂತ ನೀವು ಪ್ರತಿಪಾದನೆ ಮಾಡಿದ್ರಿ. ರುಜಂ ದ್ರಾವಯತೆ ಯಸ್ಮಾತ್ ಮಹಾದೇವೋ ಮಹತ್ವತಃ ಇತ್ಯಾದಿ ಮಾತಿನಿಂದ ಅದೆಲ್ಲ ಬ್ರಹ್ಮಾಂಡ ಪುರಾಣದ ಮಾತನ್ನು ತೋರಿಸಿದ್ರಿ. ಹೀಗೆ ತೋರಿಸಿ ಶ್ರುತೀನಾಂ ಅನಿರ್ಣಾಯಕತ್ವ ಉಕ್ತಂ ಭವದ್ಭಿ, ಹಿಂದೆ ಹೇಳಿದ ಯಾವುದೇ ಶ್ರುತಿಗಳು, ಪೂರ್ವ ಪಕ್ಷದವರು ತೋರಿಸಿದ ಸ್ಮೃತಿಗಳು, ಪ್ರಾಣಾನಾಂ ಗ್ರಂಥಿರಸಿ ಇತ್ಯಾದಿ ಶ್ರುತಿಗಳು, ಅವು ಯಾವುದೂ ಕೂಡ ನಿರ್ಣಾಯಕ ಅಲ್ಲ. ಅಂದರೆ ರುದ್ರನೇ ಇಲ್ಲಿ ವಾಚ್ಯ ಅನ್ನೋದಕ್ಕೆ ನಿರ್ಣಾಯಕ ಅಲ್ಲ ಅಂತ ತೋರಿಸಿದ್ರೆ, ಹಾಗೆ ನೀವು ಮಾಡೋ ಹಾಗೆ ನಾವು ಕೂಡ ಮಾಡಬಹುದಲ್ಲ. ನಾರಾಯಣ ಮೊದಲಾದ ನಾಮಗಳು ಕೂಡ ರುದ್ರನ್ನೇ ಹೇಳ್ತಾವೆ ಅಂತ ಪ್ರತಿಪಾದನೆ ನಾವು ಮಾಡಬಹುದು. ಹಾಗೆ ನಮಗೂ ಅವಕಾಶ ಇದೆ. ಹಾಗೆ ಮಾಡಿದ್ದರಿಂದ, ಮಾಡ್ಲಿಕ್ಕೆ ಸಾಧ್ಯ ಆದಾಗ ನಾವು ಮಾಡುವುದರಿಂದ ಅಂತ ಅರ್ಥ. ಆವಾಗ ನಾರಾಯಣ ಮಹಾಜ್ಞೇಯಂ ಅಂತ ನೀವೇನು ಮಹಾನಾರಾಯಣ ಉಪನಿಷತ್ತಿನ ಮಾತು ತೋರಿಸಿದ್ರೆ, ಅದು ಕೂಡ ನಾರಾಯಣನನ್ನೇ ಹೇಳ್ತದೆ ಅಂತ ನಿರ್ಣಯಕ್ಕೆ ಆಗೋದಿಲ್ಲ, ರುದ್ರನನ್ನೇ ಹೇಳ್ತದೆ ಅಂತ ಆಗ್ತದಲ್ಲ. ಯಾವ ಶಬ್ದಗಳು ಯಾರನ್ನು ಹೇಳ್ತವೆ ಅಂತ ಸ್ಪಷ್ಟವಾಗಿ ತಿಳಿಸುವಂತಹ ಮಾತು ಎಲ್ಲಿಯಾದರೂ ನೀವೇನು ತೋರಿಸಿಲ್ಲ. ಆದ್ರಿಂದ ನಾರಾಯಣ ಮೊದಲಾದ ನಾಮಗಳನ್ನು ಕೂಡ ರುದ್ರಾದಿ ಪರ ಅಂತ ನಾವು ಕೂಡ ಹೇಳುವ ಸಾಧ್ಯತೆ ಇದೆ. ಹಾಗೆ ಸಾಧ್ಯತೆಯನ್ನು ನಿಮ್ಮ ಮುಂದೆ ನಾವು ಇಟ್ಟಾಗ ನಾರಾಯಣ ಮಹಾಜ್ಞೇಯಂ ಅನ್ನುವ ಈ ಒಂದು ವಾಕ್ಯವನ್ನು ಕೂಡ ವಿಷ್ಣುವಿಗೆ ಇದು ವಾಚಕ ಅಂತ ನಿರ್ಣಯಕ ಆಗೋದಿಲ್ಲ ಅಂತ ಹೀಗೆ ಸಮಸ್ಯೆ ಬರ್ತದಲ್ಲ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ವಾಮನೇಚ ಅನ್ನೋ ಮಾತಿನಿಂದ ಉತ್ತರ ಕೊಡ್ತಿದ್ದಾರೆ. ಸ್ಪಷ್ಟವಾದ ಮಾತೇ ವಾಮನ ಪುರಾಣದಲ್ಲಿದೆ. ನಾರಾಯಣ ಮೊದಲಾದ ನಾಮಗಳನ್ನು, ನಾರಾಯಣ, ವಿಷ್ಣು, ಪುರುಷ ಮೊದಲಾದ ನಾಮಗಳನ್ನು ಬೇರೆ ಕಡೆ ನಮಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅವು ಬೇರೆಯವರಿಗೆ ವಾಚಕ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಯಾಕೆಂದ್ರೆ ಅನ್ಯ ನಾಮ್ನಾಂ ಗತಿರ್ ವಿಷ್ಣು, ರುದ್ರ, ಮಹಾದೇವ ಮೊದಲಾದ ನಾಮಗಳಿಗೆ ವಿಷ್ಣುವೇ ಗತಿ ಅಂದ್ರೆ ವಾಚ್ಯ. ಏಕೈವ ವಿಷ್ಣು, ಮುಖ್ಯನಾದ ಸರ್ವೋತ್ತಮನಾದ ವಿಷ್ಣುವೇ ಅವನು ಎಲ್ಲ ನಾಮಗಳಿಗೂ ವಾಚ್ಯನಾಗಿದ್ದಾನೆ. ಆದರೆ ನಾರಾಯಣ, ಮಹಾದೇವ ಮೊದಲಾದ ಶಬ್ದಗಳಿಗೆ, ಶಿವ ಮೊದಲಾದ ಶಬ್ದಗಳಿಗೆ ರುದ್ರ ವಾಚ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ವಾಮನ ಪುರಾಣವನ್ನು ತೋರಿಸಿದ್ದೀವಿ ಅಂತ ಅದರ ಅರ್ಥ. ಅದಾದ ನಂತರ ಸ್ಕಂದ ಪುರಾಣದ ಮಾತು ಬಂದಿದೆಯಲ್ಲ, ರಥೇ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಅಂತ. ಅದಕ್ಕೆ ಏನು ಹಿನ್ನೆಲೆ ಜಯತೀರ್ಥರು ಹೇಳ್ತಾರೆ, ಭಗವನ್ ನಾಮತ್ವ ಅವಿಶೇಷಾತ್ ರುದ್ರಾದಿವನ್ ನಾಮವತ್ ನಾರಾಯಣಾದಿ ನಾಮನಾಮಪಿ ರುದ್ರಾದಿ ವೃತ್ತಿ ಕಿಂ ನ ಸ್ಯಾತ್. ಈಗ ನೀವೇ ಸಿದ್ಧಾಂತಗಳೇ ಹೇಳುವಂತೆ ಎಲ್ಲವೂ ಭಗವಂತನ ನಾಮ, ರುದ್ರ, ಮಹಾದೇವ ಇತ್ಯಾದಿ ಎಲ್ಲವೂ ಕೂಡ ಭಗವಂತನ ನಾಮವೇ. ಎಲ್ಲವೂ ಭಗವಂತ ನಾಮ ಅಂತ ಆದ್ಮೇಲೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದಮೇಲೆ ರುದ್ರಾದಿ ನಾಮಗಳು ನಾರಾಯಣನನ್ನ ಹೇಳುವಂತೆ, ರುದ್ರಾದಿ ನಾಮವತ್, ರುದ್ರಾದಿ ನಾಮಗಳಂತೆ ರುದ್ರಾದಿ ನಾಮಗಳು ನಾರಾಯಣನ ಹೇಳುವಂತೆ, ನಾರಾಯಣಾದಿ ನಾಮನಾಮಪಿ, ನಾರಾಯಣ ಮೊದಲಾದ ನಾಮಗಳು ಕೂಡ ರುದ್ರಾದಿಗಳಲ್ಲಿ ಯಾಕೆ ಪ್ರವೃತ್ತ ಆಗಬಾರ್ದು, ಅವನನ್ನು ಯಾಕೆ ಹೇಳಬಾರ್ದು, ರುದ್ರಾದು ವೃತ್ತಿ ಕಿಂ ನ ಸ್ಯಾತ್, ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಸ್ಕಾಂದೆ ಅನ್ನೋ ಮಾತಿನಿಂದ ಉತ್ತರ ಕೊಡ್ತಾರೆ. ಅದೇನಂತ, ಋತೆ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಪ್ರಾತಾದನ್ಯತ್ರ ಭಗವಾನ್ ರಾಜೇ ವರ್ತೆ ಸ್ವಕಂಪುರಂ. ನೀವು ಬರೇ ಸುಮ್ಮನೆ ಆರ್ಗ್ಯೂ ಮಾಡಬಾರ್ದು, ಅದಕ್ಕೆ ಏನು ಪ್ರಮಾಣ ಇದೆ ಅನ್ನೋದನ್ನು ಗಮನಿಸಬೇಕು ಅಂತ ಅದರ ತಾತ್ಪರ್ಯ. ನಾರಾಯಣ ಮೊದಲಾದ ನಾಮಗಳನ್ನ, ನಾರಾಯಣ, ಪುರುಷ, ಆತ್ಮ, ವಿಷ್ಣು ಮೊದಲಾದ ನಾಮಗಳನ್ನು ಬಿಟ್ಟು ಉಳಿದ ನಾಮಗಳನ್ನು ಮಾತ್ರ ವಿಷ್ಣು ಈ ಬೇರೆ ದೇವತೆಗಳಿಗೆ ಕೊಟ್ಟಿದ್ದಾನೆ, ನಾರಾಯಣ ಮೊದಲಾದನ್ನು ಕೊಟ್ಟಿಲ್ಲ. ನಾನು ಹಿಂದೆನೇ ಹೇಳಿದಂತೆ ಅವತಾರದಲ್ಲಿ ಬೇಕಾದ್ರೆ ನೀವು ಯಾರಿಗಾದ್ರೂ ಹೆಸರು ಇಡಬಹುದು. ಮೂಲ ರೂಪದಲ್ಲಿ ಅವರವರಿಗೆ ಯಾವ ಪ್ರಸಂಗದಲ್ಲಿ ಕೂಡ ಮೂಲ ರೂಪದಲ್ಲಿ ಮುಖ್ಯ ಪ್ರಾಣನಿಗೆ ನಾರಾಯಣ ಅಂತ ಹೆಸರಿರೋದಿಲ್ಲ. ಯಾವ ಪ್ರಸಂಗದಲ್ಲಿಯೂ ಕೂಡ ರುದ್ರನಿಗೆ ಪುರುಷ ಅಂತ ಹೆಸರಿರೋದಿಲ್ಲ, ತತ್ಪುರುಷ ಅಂತ ಹೆಸರಿರ್ತದೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ಅವನಿಗೆ ಹೆಸರಿರ್ತದೆ. ಈ ತರ ಇರ್ತದೆ ಹೊರತು ಮೂಲ ರೂಪದಲ್ಲಿ ಆ ಹೆಸರುಗಳು ಇರೋದಿಲ್ಲ. ಅವತಾರ ಮಾಡಿದಾಗ ಯಾರಿಗೂ ಏನೂ ಹೆಸರು ಇರ್ಬೋದು, ಸರ್ವಜ್ಞ ಅಂತಲೇ ಇರ್ಬೋದು, ಲಕ್ಷ್ಮೀಪತಿ ಅಂತಲೇ ಇರ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ.
ಅದನ್ನೇ ಸ್ಕಾಂದೇಶ ಅನ್ನೋ ಮಾತಿನಿಂದ ಆಚಾರ್ಯ ಉದ್ಧರಿಸಿದ್ದಾರೆ. ಅದೊಂದನ್ನು ಅವನು ಕೊಟ್ಟಿಲ್ಲ. ರಾಜ ಹೇಗೆ ತನ್ನ ಕ್ಯಾಪಿಟಲ್ ಸಿಟಿಯನ್ನು ಇನ್ನೊಬ್ರಿಗೆ ಕೊಡೋದಿಲ್ವೋ ಹಾಗೆ ಆಧುನಿಕ ಕಾಲದಲ್ಲಿ ನೀವು ಇದನ್ನು ಗಮನಿಸ್ಬೋದಬೇಕಾದ್ರೆ ಕ್ಯಾಪಿಟಲ್ ಸಿಟಿ ಎಲ್ಲಿರ್ತದಲ್ಲ ಅಲ್ಲಿ ಕೇಂದ್ರ ಸರ್ಕಾರ ಅದರ ಮೇಲೆ ಅದಕ್ಕೆ ಪೂರ್ವ ರಾಜ್ಯ ಸ್ಥಾನಮಾನ ಕೊಟ್ಟಿರೋದಿಲ್ಲ. ಉಳಿದೆಲ್ಲಕ್ಕೂ ರಾಜ್ಯ ಸ್ತರದ ಸ್ಥಾನಮಾನ ಕೊಟ್ಟಿರ್ತಾರೆ. ಆದರೆ ಅದೊಂದು ಪ್ರದೇಶ ಮತ್ತು ಅಂಥವು ಕೆಲವು ಪ್ರದೇಶಗಳಿಗೆ ಅವರು ಪೂರ್ಣ ರಾಜ್ಯ ಅಂತ ಅದನ್ನ ಬಿಟ್ಕೊಡೋದಿಲ್ಲ. ಯಾಕೆಂದ್ರೆ ರಾಜಧಾನಿ ಮೇಲೆ ಕೇಂದ್ರ ಸರ್ಕಾರ ಹಿಡಿತಾ ಇರಲಿ ಅಂತ ಹಾಗೆ ನಂಗೆ ಕಾಣಿಸ್ತದೆ. ಇದಿಷ್ಟು ಸ್ಕಾಂದೆ ಅಂತ ಆಯ್ತು. ಮುಂದೆ ಚತುರ್ಮುಖ ಶತಾನಂದ ಅಂತ ಮುಂದೆ ಇನ್ನೊಂದು ಮಾತಿದೆಯಲ್ಲ, ಬ್ರಹ್ಮಪುರಾಣದ ಮಾತು, ಅದಕ್ಕೆ ಹಿನ್ನೆಲೆ ಕೊಡ್ತಾರೆ. ಯದೇವಂ ರುದ್ರಾದಿ ಶಬ್ದಾ ವಿಷ್ಣುೈಕಪರಾಹ, ರುದ್ರ ಮೊದಲಾದ ಶಬ್ದಗಳು ವಿಷ್ಣುೈಕಪರ ಅಂತ ನೀವು ಹೇಳೋದಾದ್ರೆ ತರ್ಹಿ ಕಿಮುಚ್ಯತೆ ಭಸ್ಮಧರ ಉಗ್ರತ್ವಾದೀನಾಂ ತತ್ಶಬ್ದತ್ವಂ. ಅವಾಗ ಅವ್ರೇನು ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಈಗ ನೀವು ನಾನು ಮಾನಂ ಅತಚ್ಛಬ್ದ ಅಂತ ಹೇಳಿದ್ರಲ್ಲ, ನಿಮ್ಮ ಸೂತ್ರನೇ ಎಲ್ಲ ಅಸ್ತವ್ಯಸ್ತ ಆಗಿ ಹೋಗ್ತದೆ, ಅದರ ಅರ್ಥ ಕಳ್ಕೋತದೆ ಅಂತ ನನ್ನ ಮೇಲೆ ಅವ್ರು ಆರ್ಗ್ಯೂ ಮಾಡ್ತಾರೆ. ಯಾಕೆ ಅಂದ್ರೆ ಈಗ ನೋಡಿ ಅಲ್ಲೇನಿದೆ ಭಾಷ್ಯದಲ್ಲಿ, ಅನುಮಾನಾತ್ಮಕ ಆಗಮ ಪರಿಕಲ್ಪಿತ ರುದ್ರ ಅತ್ರ ನ ವಾಚ್ಯ. ಅನುಮಾನದಿಂದ ಯಾವ ಪಾಶುಪತಾದಿ ಆಗಮಗಳ ಪ್ರಾಮಾಣ್ಯ ಸಿದ್ಧ ಆಗಿದೆಯೋ ಅಂಥ ಪಾಶುಪತ ಆಗಮಗಳಿಂದ ವರ್ಣಿತನಾದ ರುದ್ರ ಇಲ್ಲಿ ವಾಚ್ಯನಲ್ಲ, ಕಲ್ಪಿತ ಅವನು ಅದಲ್ಲ. ಯಾಕೆಂದ್ರೆ ಭಸ್ಮಧರ ಉಗ್ರ ಮೊದಲಾದ ಅವನ್ನು ಹೇಳುವ ಶಬ್ದಗಳು ಇಲ್ವಲ್ಲ ಅಲ್ಲಿ. ರುದ್ರನನ್ನು ಹೇಳಬೇಕಾದ ಶಬ್ದ ಭಸ್ಮಧರ, ಉಗ್ರ ಮತ್ತೆ ನಗ್ನ, ಕಪಾಲಿ ಅನ್ನೋ ಶಬ್ದಗಳು ಇಲ್ಲ. ಆದ್ರಿಂದ ರುದ್ರ ಇಲ್ಲಿ ವಾಚ್ಯನಲ್ಲ, ಹೊರತು ನಾರಾಯಣನೇ ವಾಚ್ಯ ಅಂತ ನೀವಂದ್ರಿ. ಸರಿ, ಈಗ ನಿಮ್ಮ ಪ್ರಕಾರ ಎಲ್ಲವೂ ಭಗವಂತಂದೇ ಅಲ್ವ ನಾಮ? ರುದ್ರನ ನಾಮವೇ ಇಲ್ವಲ್ಲ. ರುದ್ರನಾಮಗಳು ಜಗತ್ತಿನಲ್ಲಿ ಯಾವುದೂ ಇಲ್ವೇ ಇಲ್ಲ, ಇರುವುದೆಲ್ಲವೂ ಭಗವಂತನ ನಾಮವೇ. ದೇವಂ ರುದ್ರಾದಿ ಶಬ್ದ ವಿಷ್ಣುೈಕಪರಾಹ, ಎಲ್ಲವೂ ವಿಷ್ಣು ಪರ ಅಂತ ಆಗಿಬಿಟ್ರೆ ಆಗ ಭಸ್ಮಧರ ಉಗ್ರತ್ವಾದೀನಾಂ ತತ್ಶಬ್ದತ್ವಂ ಕಿಮುಚ್ಯತೆ. ಭಸ್ಮಧರ, ಉಗ್ರ, ನಗ್ನ, ಕಪಾಲಿ ಮೊದಲಾದ ಶಬ್ದಗಳನ್ನ ಶಿವಶಬ್ದ ಅಂತ ನೀವು ಹೇಳ್ತೀರಿ ಹೇಗೆ? ತತ್ಶಬ್ದ ಅಂದ್ರೆ ರುದ್ರವಾಚಕವಾದ ಶಬ್ದ. ತತ್ಶಬ್ದ ಅಂದ್ರೆ ಯಾವುದು ತೀರ್ಮಾನ ಆಗ್ಬೇಕು ಮೊದಲು. ರುದ್ರ, ಉಗ್ರ, ಭಸ್ಮಧರ, ನಗ್ನ, ಕಪಾಲಿ ಮೊದಲಾದ ಅದಿಲ್ಲ ಅಂತ ನೀವು ಆಮೇಲೆ ಹೇಳಬೇಕು. ಈಗ ತತ್ಶಬ್ದ ಅದು ತತ್ಶಬ್ದವೇ ಆಗ್ಲಿಲ್ವಲ್ಲ. ಉಗ್ರ, ನಗ್ನ, ಕಪಾಲಿ ಮೊದಲಾದ ಶಬ್ದ ಅದು ರುದ್ರವಾಚಕ ಆಗೋದೇ ಇಲ್ಲ. ರುದ್ರವಾಚಕವೇ ಆಗದೆ ಹೋದ್ರೆ ರುದ್ರನನ್ನು ಹೇಳುವ ಶಬ್ದ ಇಲ್ಲ ಅಂತ ನೀವು ಹೇಳುವುದರಲ್ಲಿ ಏನು ಅರ್ಥ ಇದೆ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ನಾವೇನು ಹೇಳಬಹುದು, ಹೇಳೋ ಸಾಧ್ಯತೆ ಇದೆ. ವಿಷ್ಣು ದತ್ತತ್ವ ಅಭಿಪ್ರಾಯಣ. ಹಾಗಲ್ಲ, ಅವು ವಿಷ್ಣುವಿನಿಂದ ದತ್ತ ಅಲ್ವಾ ನಾಮಗಳು. ಕೆಲವು ನಾಮಗಳು, ಈ ನಾಮಗಳನ್ನ ವಿಷ್ಣು ಎಲ್ಲವೂ ತಮ್ಮದೇ ಆದ ನಾಮಗಳನ್ನ ಈ ಉಳಿದ ದೇವತೆಗಳಿಗೆ ಕೊಟ್ಟಿದ್ದಾನಾದ್ರಿಂದ ನಾವು ರುದ್ರವಾಚಕ ಶಬ್ದ ತತ್ಶಬ್ದ ಆಯಿತು. ಆ ತತ್ಶಬ್ದ ಇಲ್ಲದೆ ಇರೋದ್ರಿಂದ ಈ ನಾನುಮಾನಂ ಅಂತ ನಾವು ಅನುಮಾನ ಇಲ್ಲಿ ಸೂತ್ರ ಹೇಳ್ತೀವಿ ಅಂದ್ರೆ ತರ್ಹಿ ರುದ್ರಾದಿ ಶಬ್ದ ಅಪಿ ತಾದೃಶಃ. ಈಗ ಉಗ್ರ, ಭಸ್ಮಧರ, ನಗ್ನ ಮೊದಲಾದ ಶಬ್ದಗಳನ್ನ ವಿಷ್ಣು ತನ್ನದೇ ಆದದನ್ನ ವಿಷ್ಣು ರುದ್ರಾದಿಗಳಿಗೆ ಕೊಟ್ಟಿದ್ದಾನೆ ಅಂದ್ರೆ ಹಾಗಾದ್ರೆ ರುದ್ರ, ಮಹಾದೇವ, ಪಿನಾಕ, ಶಿವ ಮೊದಲಾದ ಶಬ್ದಗಳು ಕೂಡ ಅವಂದೇ ಅಲ್ವಾ? ತರ್ಹಿ ರುದ್ರಾದಿ ಶಬ್ದ ಅಪಿ ತಾದೃಶಃ, ಅವು ಕೂಡ ವಿಷ್ಣುವಿಂದೇ ನಾಮಗಳು ಅಂತ ಆದ್ಮೇಲೆ ಇತಿ ನ ಕಥಂ ತೈಹಿ ನಿರ್ಣಯ. ಅದರಿಂದ ಅದು ಹೇಗೆ ನಿರ್ಣಯ ಆಗೋದು? ನ ಕಥಂ ತೈಹಿ ನಿರ್ಣಯ, ಅದರಿಂದ ನಿರ್ಣಯ ಹೇಗೆ ಆಗ್ತದೆ? ಇಂಥ ಶಬ್ದಗಳನ್ನು ನೀವು ತೋರಿಸಿದ್ರಿಂದ ಹೇಗೆ ನಿರ್ಣಯ ಆಗ್ತದೆ? ಇತ್ಯತಃ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈ ಒಟ್ಟಾರೆ ನಾಮಗಳೇನಿವೆ ಎಲ್ಲವೂ ಭಗವಂತನ ನಾಮ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅದರಲ್ಲಿ ಕೆಲವು ಸಾಮಾನ್ಯ ನಾಮಗಳಿವಂತೆ, ಕೆಲವು ವಿಶೇಷ ನಾಮಗಳು ಅಂತಿವೆ. ಎಲ್ಲ ಸಾಮಾನ್ಯ ನಾಮಗಳು, ಎಲ್ಲ ವಿಶೇಷ ನಾಮಗಳು ವಿಷ್ಣುವಿಗೆ ವಾಚಕ. ಅದರಲ್ಲಿ ಕೆಲವು ಸಾಮಾನ್ಯ ನಾಮಗಳು ವಿಷ್ಣುವಿಗೂ ವಾಚಕ, ರುದ್ರಾದಿಗಳಿಗೂ ವಾಚಕ. ಅವು ಯಾವುವು ಅಂದ್ರೆ ರುದ್ರ, ಈಶಾನ, ಮಹಾದೇವ, ಶರ್ವ ಇತ್ಯಾದಿ ನಾಮಗಳು. ಇನ್ನು ವಿಶೇಷ ನಾಮ ಯಾವುದು ಅಂದ್ರೆ ಚತುರ್ಮುಖನಿಗೆ ಸಂಬಂಧಪಟ್ಟಂತೆ ಚತುರ್ಮುಖ, ಶತಾನಂದ, ಪದ್ಮಭೂ ಇತ್ಯಾದಿ. ರುದ್ರನಿಗೆ ಸಂಬಂಧಪಟ್ಟಂತೆ ಉಗ್ರ, ಭಸ್ಮಧರ, ನಗ್ನ, ಕಪಾಲಿ, ಶಿವ ಇತ್ಯಾದಿ ವಿಶೇಷ ನಾಮ. ಸರಿ, ಇದು ವಿಶೇಷ ನಾಮ ಯಾವುದು ಮತ್ತು ಸಾಮಾನ್ಯ ನಾಮ ಯಾವುದು ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ ಪುರಾಣಗಳನ್ನ, ಎಲ್ಲ ಸಾಹಿತ್ಯಗಳನ್ನ ಚೆನ್ನಾಗಿ ಆಲೋಟನೆ ಮಾಡಿದಾಗ ಗೊತ್ತಾಗ್ತದೆ. ಮತ್ತೆ ಇಲ್ಲೇ ಪುರಾಣದಲ್ಲಿ ಈ ತರ ಹೇಳಿದ್ದಾರೆ ನೋಡಿ, ಇಲ್ಲಿ ವಿಶೇಷ ನಾಮ ಯಾವುದು ಅಂತ ಹೇಳಿದ್ದಾರೆ. ಅದರಿಂದ ಅದು ಗೊತ್ತಾಗ್ತದೆ ಅಂತ ಅದರ ತಾತ್ಪರ್ಯ. ಸಾಮಾನ್ಯ ನಾಮವು, ವಿಶೇಷ ನಾಮಗಳು ವಿಷ್ಣುವನ್ನು ಮತ್ತು ಆಯಾ ದೇವತೆಗಳನ್ನು ಹೇಳ್ತವೆ. ಆದ್ರೆ ಸಾಮಾನ್ಯ ನಾಮ ಯಾವುದು, ವಿಶೇಷ ನಾಮ ಯಾವುದು ಅನ್ನೋದನ್ನು ಶಾಸ್ತ್ರದಿಂದ ತಿಳ್ಕೋಬೇಕು ಅಂತ ತಾತ್ಪರ್ಯ. ಕಥಂ ತೈಹಿ ನ ಕಥಂ ತೈಹಿ ನಿರ್ಣಯ ಅನ್ನೋ ಶಬ್ದಕ್ಕೆ ಹೀಗೆ ಮಾತಾಡ್ತ. ಎಲ್ಲ ಶಬ್ದಗಳು, ಈಗ ರುದ್ರಾದಿ ಶಬ್ದಗಳು ಹೇಗೆ ಉಗ್ರಧರ, ಭಸ್ಮಧರ ಮೊದಲಾದ ಶಬ್ದಗಳು ಹೇಗೆ ವಿಷ್ಣು ದತ್ತವೋ
ಹಾಗೆ ರುದ್ರಾದಿ ಶಬ್ದಗಳು ಕೂಡ ವಿಷ್ಣುದತ್ತ ಆದವು. ತಾದಶಾಹ ಅಂದ್ರೆ ವಿಷ್ಣುದತ್ತಗಳಾದವು. ಇತಿ ಈ ಕಾರಣದಿಂದ ಕಥಂ ತೈಹಿ ನ ನಿರ್ಣಯ, ತೈಹಿ ಅಂದ್ರೆ ಈ ಶಿವ ರುದ್ರ ಮೊದಲಾದ ಶಬ್ದಗಳಿಂದ ನಿರ್ಣಯ ಯಾಕೆ ಆಗುವುದಿಲ್ಲ? ಹಾಗೆ ಆಗ್ತದೆ ಅಂತ ಅರ್ಥ. ಏನ್ ನಿರ್ಣಯ ಅದು ಅಂದ್ರೆ ಪೂರ್ವ ಪಕ್ಷದವರ ಪರವಾದ ನಿರ್ಣಯ. ರುದ್ರನೇ ದುಗ್ಭಾಧ್ಯಾಯತನ ಅಂತ ಅವ್ರು ಮೊದಲಿಂದ ಹೇಳ್ತಾ ಬಂದಿದ್ದಾರೆ. ರುದ್ರನೇ ದುಗ್ಭಾಧ್ಯಾಯತನ ಅಂತ ನಿರ್ಣಯ ಯಾಕೆ ಆಗುವುದಿಲ್ಲ? ಸುಲಭವಾಗಿ ಆಗಿಬಿಡ್ತದೆ, ಸಹಜವಾಗಿ ಆಗ್ತದೆ, ಏನು ಅನಾಯಾಸವಾಗಿ ಆಗ್ತದೆ. ರುದ್ರಪರತ್ವ ನಿರ್ಣಯ ತೈಹಿ ಏತೈಹಿ ಶಬ್ದೈಹಿ ಪ್ರಮಾಣೈಶ್ಚ ಕಥಂ ನ ಸ್ಯಾತ್ ಕಿಂತು ಸ್ಯಾದೇವ ಇತ್ಯರ್ಥಃ. ದುಗ್ಭಾಧ್ಯಾಯತ್ವ ನಿರ್ಣಯ ಪೂರ್ವಪಕ್ಷ ಅಪೇಕ್ಷಿತ ನಿರ್ಣಯ ಸ್ಯಾದೇವ ಅಂತ ಅರ್ಥ. ಪೂರ್ವ ಪಕ್ಷದವರು ಯದ್ದೇವಂ ರುದ್ರಾದಿ ಶಬ್ದಾನಾಂ ವಿಷ್ಣು ಪರತ್ವ ಮುಕ್ತ ಅಂತ ಏನು ಪ್ರಶ್ನೆ ಮಾಡ್ತಿದ್ದಾರೆ, ಅದು ಸೂತ್ರದ ಅಥಚ್ಛಬ್ದಾತ್ ಅನ್ನೋದ್ರ ಮೇಲಿನ ಆಕ್ಷೇಪ. ಆ ಆಕ್ಷೇಪ ಅವನ್ನ ತೋರಿಸಿ ಅದನ್ನ ಮುಂದೆ ಪರಿಹಾರ ಮಾಡ್ತಾರೆ. ಅದನ್ನ ವಾಕ್ಯಾರ್ಥ ಮುಕ್ತಾವಳಿ ಮೊದಲಾದ ಟಿಪ್ಪಣಿಗಳಲ್ಲಿ ಅದನ್ನ ತೋರಿಸ್ತಾರೆ. ಅಥಚ್ಛಬ್ದಾದಿತಿ ಸೂತ್ರಾಂಶಂ, ನಾನು ಸೂತ್ರದಲ್ಲಿ ನಾನು ಮಾನಂ ಅಂತ ಒಂದು ಭಾಗ, ಅಥಚ್ಛಬ್ದಾತ್ ಅಂತ ಇನ್ನೊಂದು ಭಾಗ. ಅಥಚ್ಛಬ್ದಾತ್ ಅಂತ ಏನು ಸೂತ್ರದ ಭಾಗ ಇದೆ ಅದರ ಮೇಲೆ ಒಂದು ಆಕ್ಷೇಪ, ನಾನು ಯದಿರುದ್ರಾದಿ ಶಬ್ದಾನಾಂ ಇದು. ಹಾಗೆ ಅದ್ರ ಮುಂದೆ ಬಂದಿರುವ ಶಬ್ದಗಳು ಕೂಡ ಅಥಚ್ಛಬ್ದಾತ್ ಅನ್ನೋದ್ರ ಮೇಲೇನೆ ಆಕ್ಷೇಪ, ಯದ್ದೇವಂ ರುದ್ರಾದಿ ಶಬ್ದಾಹ ಅಂತ. ಇವು ಎಲ್ಲವೂ ಕೂಡ ಇದು ನಾನು ಹೇಳುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡಿದೆ, ಇದನ್ನು ಗಮನಿಸಿ. ಸೂತ್ರದ ಮೇಲಿನ ಆಕ್ಷೇಪ ಯಾವುದು ಅಂದ್ರೆ, ಈಗ ಇವತ್ತಿನ ಪಾಠದಲ್ಲಿ ನಾವು ನೋಡಿದ್ದು ನಾನು ಯದಿ ರುದ್ರಾದಿ ಶಬ್ದಾನಾಂ ಅಂತ ಒಂದು ಯದಿ ಅಂತ ಒಂದಿದೆ. ಇದಾದ್ಮೇಲೆ ಕೊನೆಗೆ ಯದ್ಯೇವಂ ರುದ್ರಾದಿ ಶಬ್ದ ಅಂತ ಇನ್ನೊಂದು ಕಡೆ ಯದ್ಯೇವಂ ಅಂತಿದೆ. ಆ ಯದ್ಯೇವಂ ಅಂತಿದೆಯಲ್ಲ, ಅದು ಸೂತ್ರದ ಮೇಲಿನ ಸೂತ್ರದ ಒಂದು ಅಂಶವನ್ನು ಆಕ್ಷೇಪಿಸುವ ಶಬ್ದ. ಅದು ಒಟ್ಟಾರೆ ಅವ್ರ ಪೂರ್ವ ಪಕ್ಷ ಅನ್ನೋದು ನಮ್ಮ ಸಿದ್ಧಾಂತವನ್ನ ಮತ್ತೆ ಸೂತ್ರವನ್ನು ಆಕ್ಷೇಪಿಸುವ ಶಬ್ದ. ಯದ್ಯೇವಂ ಅಂತ ಕೊನೆಯ ವಾಕ್ಯ ಏನಿದೆ ಅದು ಅಥಚ್ಛಬ್ದಾತ್ ಅನ್ನೋದ್ರ ಮೇಲಿನ ಆಕ್ಷೇಪ. ಅದನ್ನು ತೋರಿಸಿ ಮುಂದೆ ಪರಿಹಾರ ಕೊಡ್ತಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.